ಮಹಾಸ್ವಾಮಿಗಳವರ ಅನುಗ್ರಹ ಸಂದೇಶವಾಗಬೇಕು. ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಬ್ಬ ವಿದ್ವಾಂಸರು, ಇದೀಗ ನೀವು ವೀಣಾವಾದ್ಯದಿಂದ ನಮ್ಮೆಲ್ಲರನ್ನೂ ಸಂತೋಷಪಡಿಸಿರುವ ಪಂಡಿತ ಶ್ರೀನಿವಾಸಾಚಾರ್ಯ ಕೊರಲಹಳ್ಳಿ ಇವರು ಪ್ರಾರಂಭದಲ್ಲಿ ತಮ್ಮ ತಂದೆಯವರಾದ ಪೂಜ್ಯ ಜಯತೀರ್ಥಾಚಾರ್ಯ ಕೊರಲಹಳ್ಳಿಯವರಲ್ಲಿ ಅಧ್ಯಯನವನ್ನು ಮಾಡಿ ಆಮೇಲೆ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಬಂದು ವಿಶೇಷ ಅಧ್ಯಯನವನ್ನು ಮಾಡಿ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರಲ್ಲಿ ಶ್ರೀಮನ್ಯಾಯ ಸುಧಾಮಂಗಳವನ್ನು ಮಾಡಿಕೊಂಡ ಮಹಾ ವಿದ್ವಾಂಸರು. ಅವರ ಇನ್ನೊಂದು ವೈಶಿಷ್ಟ್ಯ ಏನಂದರೆ ಸಂಶೋಧನಾ. ನಮ್ಮ ದ್ವೈತ ಸಿದ್ಧಾಂತಕ್ಕೆ ಬಂದಿರುವ ಯಾವುದೇ ತರಹದ ಆಭಾಸಗಳು ಅನೇಕ ಜನರು ಆಧುನಿಕರು ಪ್ರಾಚೀನರು ಮಾಡಿರ್ತಕ್ಕಂತಹ ಆ ಎಲ್ಲ ಆಕ್ಷೇಪಗಳಿಗೆ ಪ್ರಶ್ನೆಗಳಿಗೆ ಅದ್ಭುತವಾದ ಒಂದು ಯುಕ್ತಿಯುಕ್ತವಾದ ತರ್ಕಬದ್ಧವಾದ ಪ್ರಮಾಣಪೂರಿತವಾದ ಶಾಸ್ತ್ರ ಸಿದ್ಧವಾಗಿರುವ ಮಾತುಗಳಿಂದ ಅವರನ್ನು ಚೆನ್ನಾಗಿ ಆ ಮತದಲ್ಲಿ ಮಾಡಿರುವ ಆಕ್ಷೇಪಗಳಿಗೆ ಉತ್ತರವನ್ನು ಕೊಟ್ಟು ನಮ್ಮ ಸಿದ್ಧಾಂತವನ್ನು ಚೆನ್ನಾಗಿ ನೂತನ ರೀತಿಯಿಂದ ಮಾಧ್ಯಮದಲ್ಲಿ ಇವತ್ತು ಮೊಬೈಲು ಮತ್ತು ಆನ್ಲೈನಿನ ಮಾಧ್ಯಮದಿಂದ ತತ್ವ ಸಿದ್ಧಾಂತವನ್ನು ಪ್ರಚಾರವನ್ನು ಮಾಡುವ ಯುವ ವಿದ್ವಾಂಸರು ಬಹಳ ಚೆನ್ನಾಗಿ ಸುಮಾರು ವರ್ಷಗಳಿಂದ ಎಲ್ಲ ವಿದ್ವಾಂಸರಿಗೆ ಮತ್ತು ಎಲ್ಲ ಜನರಿಗೆ ತಿಳಿದದ್ದು. ಆ ಕ್ರಮದಲ್ಲಿ ನಮ್ಮ ಸಿದ್ಧಾಂತಕ್ಕೆ ಬಂದ ಆಕ್ಷೇಪಗಳಿಗೆ ಉತ್ತರವನ್ನು ಕೊಟ್ಟು ಸಿದ್ಧಾಂತದ ಒಂದು ದ್ವೈತ ದುಂದುಭಿಯನ್ನು ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ವಾದನವನ್ನು ಮಾಡ್ತಾ ಇದ್ದಾರೆ. ಯುವ ವಿದ್ವಾಂಸರು ಅವರಿಂದ ಅನೇಕ ಪೀಠಾಧಿಪತಿಗಳು ವಿಶೇಷತಃ ನಮ್ಮ ಸ್ವಾಮಿಗಳವರು ಅವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಈ ಮಾದರಿಯ ಪ್ರತಿಭಟನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಟ್ಟು ನಮ್ಮ ಸಿದ್ಧಾಂತ ಏನಿದೆ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏವಹಿ ಅನ್ನುವ ಒಂದು ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ಧನ್ಯವಾದಗಳು, ಪುರಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡೋಣ. ಈಗ ಅವರಿಗೆ ಅವಸರವಿದೆ, ಆದರೆ ಸ್ವಾಮಿಗಳವರು ಪರಮಾನುಗ್ರಹವನ್ನು ಮಾಡಿ ಒಂದು 4 ಮಾತುಗಳನ್ನು ಅವರು ಹೇಳಬೇಕು ಅಂತ ಆದೇಶವನ್ನು ಮಾಡಿದ್ದಾರೆ. ಒಂದು 5 ನಿಮಿಷ ಅವರು ತಮ್ಮ ಉಪನ್ಯಾಸ ಮಾಡಬೇಕು ಅಂತ ಅವರಲ್ಲಿ ನಾವು ಕೇಳಿಕೊಳ್ಳುತ್ತೇವೆ. ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಅನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ವಾಸ್ತವಿಕವಾಗಿ ಉಪನ್ಯಾಸದ ಯೋಚನೆಯಲ್ಲಿ ನಾನಿರಲಿಲ್ಲ, ಆದರೆ ಶ್ರೀಪಾದಂಗಳವರು ಹಾಗೂ ಆಚಾರ್ಯರು ಆದೇಶ ಮಾಡಿದ್ದರಿಂದ ಒಂದೆರಡು ಅಂಶಗಳನ್ನು ಚಿಂತನೆ ಮಾಡುವ ಪ್ರಯತ್ನವನ್ನು ಮಾಡೋಣ. ನಾವು ಆಶು ಕವಿಗಳೂ ಅಲ್ಲ, ಆಶು ಉಪನ್ಯಾಸಕರೂ ಅಲ್ಲ, ಉಪನ್ಯಾಸಕರೇ ಅಲ್ಲ ಮೊದಲನೇದಾಗಿ. ಆದರೆ ಇಲ್ಲಿ ಏನೋ ಒಂದು ಮಾತಾಡಬೇಕಾದ್ರೆ ಸತ್ಯವಿಜಯರು ಅಂತ ಶಬ್ದ ಬರ್ತಾ ಇತ್ತು. ಹಾಗಾಗಿ ಒಂದು ವಿಷಯ ನೆನಪಾಯಿತು, ಪ್ರಾಯ ಅಪರೂಪದ ವಿಷಯ ಅಂತ ಅಂದುಕೊಳ್ತೇನೆ. ಸ್ವಾಮಿಗಳಲ್ಲಿ ಈಗಾಗಲೇ ಅದನ್ನು ಸಮರ್ಪಣೆ ಮಾಡಲಾಗಿದೆ. ಸತ್ಯವಿಜಯ ತೀರ್ಥರು ತಮಿಳುನಾಡು ಪ್ರಾಂತ್ಯದಲ್ಲಿ ಬಹಳಷ್ಟು ಪ್ರಭಾವಗಳನ್ನು ಮೂಡಿಸಿದವರು ಅಂತನ್ನೋದು ಅವರ ಇತಿಹಾಸದಲ್ಲಿ ನಾವು ಕೇಳುವಂತಹ ವಿಚಾರ. ಅವರ ಬಗ್ಗೆ ಒಂದು ಅಪರೂಪದ ವಿಷಯ ಎಷ್ಟು ಅಂತಂದರೆ, ಸಮಗ್ರ ಮಾಧ್ವ ಸಮಾಜ ಹೆಮ್ಮೆ ಪಡಬೇಕಾದಂಥ ಒಂದು ಅಂಶ ಅಲ್ಲಡಗಿದೆ. ಗುರುಗಳ ಮಹತ್ವ ಅಂತನ್ನೋದು ಆಚಾರ್ಯರು ಹೇಳುವ ಕ್ರಮದಲ್ಲಿ ಜ್ಞಾನದಿಂದಲೇ ತೀರ್ಮಾನವಾಗುವಂಥದ್ದು, ಅದರಲ್ಲಿ 2 ಪ್ರಶ್ನೆಯೇ ಇಲ್ಲ. ಯಾರಿಗೆ ಅಧಿಕವಾದ ಜ್ಞಾನ, ಶುದ್ಧವಾದ ಭಕ್ತಿ, ವೈರಾಗ್ಯಗಳಿರುತ್ತೆ ಅವರು ಉತ್ತಮ ಗುರುಗಳು ಅಂತ ತೀರ್ಮಾನ ಆಗತ್ತೆ, ಪ್ರಶ್ನೆಯೇ ಇಲ್ಲ. ಆದರೆ ಲೌಕಿಕವಾದ ವ್ಯವಸ್ಥೆಗಳಲ್ಲಿ ಅನೇಕ ಅಂಶಗಳನ್ನು ನಾವು ಪರಿಗಣಿಸ್ತೇವೆ. ಅವರು ಲೌಕಿಕವಾದ ಎಷ್ಟು ಕ್ಷೇತ್ರಗಳಲ್ಲಿ ಪ್ರಭಾವವನ್ನು ಮೂಡಿಸಿದ್ದಾರೆ, ಎಂತೆಂಥ ಸಾಧಕರಿಗೆ ಅವರ ಮಹತ್ವವನ್ನು ಅರ್ಥ ಮಾಡಿಸಿದ್ದಾರೆ ಅನ್ನೋದನ್ನು ಗಮನಿಸುವ ಒಂದು ಪದ್ಧತಿ ನಮ್ಮಲ್ಲಿ ಬಂದಿದೆ. ಅದನ್ನು ತಿಳಿದಾಗ ಆಚಾರ್ಯರ ಸಿದ್ಧಾಂತವನ್ನು ಅವಲಂಬಿಸಿದವರ ಮಹತ್ವ ತಾವು ಲೌಕಿಕವಾಗಿ ಪ್ರವೃತ್ತಿ ಮಾಡದೇ ಇದ್ದರೂ ಎಷ್ಟು ಮಹತ್ವದಲ್ಲಿ ಇರುತ್ತೆ ಅನ್ನೋದರ ಅರ್ಥ ಆಗತ್ತೆ. ಕರ್ನಾಟಕ ಸಂಗೀತದ ವ್ಯವಸ್ಥೆಯಲ್ಲಿ ಅಲ್ಪ ಪರಿಚಯ ನನಗಿದೆ, ಹೆಚ್ಚು ಪರಿಚಯ ಇಲ್ಲ. ಇದ್ದ ಅಲ್ಪ ಪರಿಚಯದ ಪ್ರಕಾರ ಅಲ್ಲಿ ವಾಗ್ಗೇಯಕಾರರು ಅಂತ ಇರ್ತಾರೆ. ಈ ಪ್ರಾಂತ್ಯದವರಿಗೆ ಅದು ಎಷ್ಟು ಪರಿಚಯ ಇದೆ ನನಗೆ ಗೊತ್ತಿಲ್ಲ. ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳು ಅಂತ ಹೀಗೆಲ್ಲ ಅಲ್ಲೊಂದು ವಾಗ್ಗೇಯಕಾರರ ಪರಂಪರೆ ಇದೆ. ಆ ಒಂದು ಕರ್ನಾಟಕ ಸಂಗೀತದ ಒಂದು ಪ್ರಭಾವಕ್ಕೆ ನಮ್ಮ ವ್ಯಾಸರಾಜರು, ಪುರಂದರದಾಸರು ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಅನ್ನೋದು ಕೂಡ ನಿರ್ವಿವಾದವಾದ ವಿಚಾರ. ಆದರೆ ಅವರಿಂದ ಪ್ರಭಾವಿತವಾಗಿ ಬೆಳೆದಂತಹ ಕರ್ನಾಟಕ ಸಂಗೀತದ ವ್ಯವಸ್ಥೆ ಏನಿದೆ ಅದರಲ್ಲಿ ತುಂಬ ಪ್ರಭುತ್ವವನ್ನು ಸಾಧಿಸಿದಂಥವರು ತ್ಯಾಗರಾಜನೇ ಮೊದಲಾದಂತಹ ಮಹನೀಯರು.
ಹಾಗಾಗಿ ನಾವು ಎಷ್ಟೇ ಸಂಗೀತವನ್ನು ಕಲ್ತಿದ್ದೇವೆ ಅಂತಂದರೂ ಕೂಡ ಅವರ ಕೃತಿಗಳನ್ನು ಚೆನ್ನಾಗಿ ಹಾಡ್ಲಿಕ್ಕೆ ಬಂದರೆ ಮಾತ್ರ ಅವ್ರು ಒಳ್ಳೆ ಸಂಗೀತ ವಿದ್ವಾಂಸರು ಕರ್ನಾಟಕ ಸಂಗೀತ ದೃಷ್ಟಿಯಿಂದ ಕರೆಸಿಕೊಳ್ಳುತ್ತಾರೆ ಹೊರತು ಇಲ್ಲ ಅಂತಂದರೆ ಅವ್ರು ಒಳ್ಳೆ ವಿದ್ವಾಂಸರು ಅಂತ ಪರಿಗಣನೆ ಮಾಡಲಿಕ್ಕೆ ಆಗೋದಿಲ್ಲ. ಹೇಗೆ ನಮ್ಮ ಶಾಸ್ತ್ರದಲ್ಲಿ ನ್ಯಾಯಸುಧಾ ವ್ಯಾಸತ್ರಯಗಳನ್ನು ಅಧ್ಯಯನ ಮಾಡಿದರೆ ಮಾತ್ರ ಅವರು ಪಂಡಿತರು ಅಂತ ಅನಿಸಿಕೊಳ್ಳುತ್ತಾರೆ, ಹಾಗೆ ಅಲ್ಲಿ ಆ ವ್ಯವಸ್ಥೆ ಇದೆ. ಯಾಕಿಷ್ಟು ಹೇಳ್ತಾ ಇದ್ದೀನಿ ಅಂತಂದರೆ, ಅಂತಹ ವಾಗ್ಗೇಯಕಾರರ ವ್ಯವಸ್ಥೆ ಏನಿದೆ ಅವರು ಯಾವುದೇ ಒಂದು ಮತವನ್ನು ಅವಲಂಬಿಸೋದಿಲ್ಲ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಥವಾ ಏನಿಲ್ಲ, ಅವರಿಗೆ ಒಂದು ಮನೋಧರ್ಮ ಪ್ರಧಾನ. ದೇವರು ಒಂದು ದೇವತ್ವ ಬೇಕು, ನಮಗಿಂತ ಉತ್ತಮವಾದ ಒಂದು ವಸ್ತು ಬೇಕು. ಕೆಲವರು ರುದ್ರದೇವರನ್ನು ಆರಾಧಿಸ್ತಾರೆ, ಕೆಲವರು ಗಣಪತಿಯನ್ನು ಆರಾಧಿಸ್ತಾರೆ, ಕೆಲವರು ಶಿವ, ಕೆಲವರು ರಾಮದೇವರು, ಹೀಗೆ ಒಬ್ಬೊಬ್ಬರು ಒಂದು ಭಗವತ್ ಪ್ರತೀಕಗಳನ್ನು ಆರಾಧಿಸಿ ತನ್ಮೂಲಕವಾಗಿ ಕೃತಿಗಳನ್ನು ರಚನೆ ಮಾಡ್ತಾರೆ. ನಾನು ಕಂಡಂತೆ ಪ್ರಾಯ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಸಿದ್ಧಾಂತದ ಹಿನ್ನೆಲೆಯಲ್ಲಿ ಕೃತಿ ಮಾಡಿರುವಂತಹ ಒಂದು ಪ್ರಸಂಗ ಕಂಡು ಬಂದಿಲ್ಲ ನನಗೆ ವೈಯಕ್ತಿಕವಾಗಿ. ಆದರೆ ಸತ್ಯವಿಜಯ ತೀರ್ಥರ ಬಗ್ಗೆ ಆ ರೀತಿಯಾದೊಂದು ಕೃತಿ ಇದೆ. ನಮ್ಮಲ್ಲಿ ಅನೇಕ ದಾಸರುಗಳು ಕೃತಿ ರಚನೆ ಮಾಡಿರ್ತಾರೆ, ಅದೆಲ್ಲ ಮಹತ್ವಪೂರ್ಣವಾದದ್ದು, ಪ್ರಶ್ನೆಯೇ ಇಲ್ಲ. ಆದರೆ ಯಾರು ಸಿದ್ಧಾಂತದ ಚೌಕಟ್ಟಿಗೆ ಒಳಪಡೋದಿಲ್ಲ, ಕೇವಲ ಸಂಗೀತದ ಮಹತ್ವ ಹಾಗೂ ಅದರ ಭಾವಗಳಿಗೆ ಮಾತ್ರ ಮಹತ್ವವನ್ನು ಕೊಟ್ಟು ದೈವದ ಚಿಂತನೆ ಹಿನ್ನೆಲೆಯಲ್ಲಿ ತೊಡಗುತ್ತಾರೆ, ಅಂಥವರು ಒಬ್ಬ ಶ್ರೇಷ್ಠ ದಾರ್ಶನಿಕರಾದ ಸತ್ಯವಿಜಯ ತೀರ್ಥರನ್ನು ಬಾಯ್ತುಂಬ ಕೊಂಡಾಡ್ತಾರೆ. ಅದು ಇವತ್ತಿಗೂ ಕರ್ನಾಟಕ ಸಂಗೀತದಲ್ಲಿ ಅತಿ ಮಹತ್ವಪೂರ್ಣ ಕೃತಿಯಾಗಿ ಉಳಿದುಕೊಂಡಿದೆ. ಸರ್ಕಾರ ಮತ್ತು ಕರ್ನಾಟಕ ಸಂಗೀತದ ಎಲ್ಲ ಅಧಿಕೃತ ದಾಖಲೆಗಳಲ್ಲಿ ಆ ಕೃತಿ ನಮಗೆ ಸಿಗತ್ತೆ. ನಮಾಮಿ ಶ್ರೀ ಸತ್ಯವಿಜಯ ಸ್ವಾಮಿ ಗುರು ಅಂತ ಆ ಕೃತಿ ಪ್ರಾರಂಭವಾಗುತ್ತೆ. ಗೂಗಲಲ್ಲಿ ಯಾರು ಬೇಕಾದ್ರೂ ಅದನ್ನು ಸರ್ಚ್ ಮಾಡಬಹುದು. ಅದರ ಕೃತಿ ರಚನೆ ಮಾಡಿದವರ ಮಹತ್ವ ಏನು ಅಂತಂದರೆ, ತ್ಯಾಗರಾಜರ ಶಿಷ್ಯರೊಬ್ಬರು ಇರ್ತಾರೆ, ವೆಂಕಟರಮಣ ಭಾಗವತರು ಅಂತ, ಅವರ ಸಾಕ್ಷಾತ್ ಶಿಷ್ಯರು. ಅವರ ಶಿಷ್ಯರು ಸದಾಶಿವರಾಯರು ಅಂತ. ಅವರು ಆಂಧ್ರ ಮತ್ತು ತಮಿಳುನಾಡಿನ ಪ್ರಾಂತ್ಯದಲ್ಲಿದ್ದು ಕಡೆಗೆ ಮೈಸೂರು ಪ್ರಾಂತ್ಯಕ್ಕೆ ಬಂದವರು. ಅಲ್ಲಿ ಬಂದು ವಿಶೇಷವಾಗಿ ಸಂಗೀತದ ಸಾಧನೆಯನ್ನು ಮಾಡ್ತಾರೆ. ಇವತ್ತು ಮೈಸೂರು ಅಂತಂದರೆ ಅದು ಕರ್ನಾಟಕ ಸಂಗೀತದ ಒಂದು ತವರೂರು ಅನ್ನೋಷ್ಟರ ಮಟ್ಟಿಗೆ ಅದಕ್ಕೆ ಖ್ಯಾತಿ ಇತ್ತು ಒಂದು ಕಾಲದಲ್ಲಿ. ಆ ಮೈಸೂರಿನಲ್ಲಿ ಅದರದೇ ಆದ ಒಂದು ಸಂಗೀತದ ಪರಂಪರೆ ಬೆಳೀಲಿಕ್ಕೆ ಮುಖ್ಯ ಕಾರಣರು ಅಂತಂದರೆ ಸದಾಶಿವರಾಯರು ಅಂತ. ಅವರು ತಮ್ಮದೇ ಆದ ಒಂದು ವಿಶಿಷ್ಟವಾದ ಶೈಲಿಯನ್ನು ಅಲ್ಲಿ ಕಾಣಿಕೆಯಾಗಿ ನೀಡುತ್ತಾರೆ. ಆದ್ದರಿಂದ ತ್ಯಾಗರಾಜರ ಪ್ರಶಿಷ್ಯರಾಗಿ, ಈ ಅಂಶ ನಾವು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಬೇಕು, ತ್ಯಾಗರಾಜರ ಶಿಷ್ಯರಾಗಿ ಮೈಸೂರು ಸಂಗೀತ ಪರಂಪರೆಯ ಪ್ರವರ್ತಕರಲ್ಲಿ ಒಬ್ಬರಾಗಿದ್ದುಕೊಂಡು ಅವರ ಕೃತಿಗಳಿಗೆ ಬಹಳ ದೊಡ್ಡ ಸ್ಥಾನ ಇದೆ. ಅವರ ಬಗ್ಗೆ ಬೇಕಾದಷ್ಟು PhDಗಳೆಲ್ಲ ಬಂದಿದೆ. ಗೂಗಲಲ್ಲಿ ಯಾರು ಬೇಕಾದ್ರೂ ಅದನ್ನು ಸರ್ಚ್ ಮಾಡಬಹುದು. ಅವರು ಸತ್ಯವಿಜಯ ತೀರ್ಥರ ಬಗ್ಗೆ ಈ ಕೃತಿಯನ್ನು ರಚನೆ ಮಾಡ್ತಾರೆ ಅಂತಂದರೆ ಇದು ಸಾಮಾನ್ಯವಾದ ಸಂಗತಿ ಖಂಡಿತವಾಗಿಯೂ ಅಲ್ಲ. ಇದಲ್ಲದೇನೆ ಇನ್ನೊಂದು ಅಂಶ ಏನು ಅಂತಂದರೆ, ನಮ್ಮ ಗುರುಪರಂಪರೆಯಲ್ಲಿರುವ ಮಹತ್ವ ಏನು ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ಶಿಷ್ಯಭಾವದಿಂದ ಬಂದಾಗ ಗೌರವವನ್ನು ತೋರಿಸಿದಾಗ ಆಯಿತು ನೀವು ಒಳ್ಳೆಯದಾಗಲಿ ಅಂತ ಹೇಳಿ ಕಳಿಸೋದಲ್ಲದೇನೆ ಶ್ರೀಮದ್ ಆಚಾರ್ಯರಲ್ಲಿ ಭಕ್ತಿ ಹುಟ್ಟುವಂತೆ ಮಾಡುತ್ತಾರೆ. ಅದೊಂದು ವಿಶೇಷವಾದಂತಹ ಕೊಡುಗೆ. ಸ್ವಾಮಿಗಳಲ್ಲಿ ಎಲ್ಲರೂ ಆ ಅಂಶವನ್ನು ಕಾಣ್ತಾ ಇರಬಹುದು. ನಾನು ದೊಡ್ಡವನು, ನಾನು ಉತ್ತಮ ಅಂತ ಹೇಳೋ ಮನಸ್ಥಿತಿಯಲ್ಲಿ ಅವರು ಇರೋದಿಲ್ಲ. ಏನಿದ್ರೂ ಕೂಡ ನಮ್ಮ ಗುರುಗಳಿಂದ ಬಂದದ್ದು, ಮುಖ್ಯವಾಗಿ ಶ್ರೀಮದ್ ಆಚಾರ್ಯರೇ ನಮಗೆಲ್ಲ ಪ್ರೇರಕವನ್ನು ಅನುಸಂಧಾನವನ್ನು ಸದಾಕಾಲದಲ್ಲಿ ಅವರು ಆ ಅನುಸಂಧಾನವನ್ನು ತಂದುಕೊಳ್ಳುತ್ತಾರೆ, ಇನ್ನೊಬ್ಬರಿಗೆ ಅನುಸಂಧಾನವನ್ನು ತರ್ತಾರೆ. ಆ ಸದಾಶಿವರಾಯರಿಗೆ ತುಂಬ ದೊಡ್ಡ ಸಮಸ್ಯೆ ಆಗಿರುತ್ತೆ. ಅವರು ಆರಣಿ ಪ್ರಾಂತ್ಯದಲ್ಲಿದ್ದಾಗ ಅವರಿಗೆ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದಕ್ಕೆ ಅವರಿಗೆ ಸತ್ಯವಿಜಯ ತೀರ್ಥ ಮೇಲೆ ಬಹಳಷ್ಟು ಭಕ್ತಿ. ಹಾಗಾಗಿ ಅವರು ಸ್ತೋತ್ರವನ್ನು, ಆ ಕೃತಿಯನ್ನು ರಚನೆ ಮಾಡ್ತಾರೆ. ಅದು ಏನು ಘಟನೆ ನಡೆದಿದೆ ನಮಗೆ ಗೊತ್ತಿಲ್ಲ. ಆದರೆ ಅದೇ ಸದಾಶಿವರಾಯರು ಆಚಾರ್ಯರ ಮೇಲೊಂದು ಕೃತಿ ಮಾಡಿದ್ದಾರೆ. ಆಚಾರ್ಯರ ಬಗ್ಗೆ ಕರ್ನಾಟಕ ಸಂಗೀತದ ವಾಗ್ಗೇಯ ಪರಂಪರೆಯಲ್ಲಿ ಇರುವ ಏಕೈಕ ಕೃತಿ ಅಂತಂದರೆ ಅದು ಸದಾಶಿವರಾಯರು ಮಾಡಿದಂತಹ ಕೃತಿ. ಅದರಲ್ಲಿ ಆಚಾರ್ಯರ ಅವತಾರ ತ್ರಯವನ್ನು ಹೇಳ್ತಾರೆ, ಆಚಾರ್ಯರು ಮಾಡಿದ ಸರ್ವಮೂಲ ಗ್ರಂಥಗಳ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ. ಹೀಗೆ ಒಂದು ಕರ್ನಾಟಕ ಸಂಗೀತದ ವ್ಯವಸ್ಥೆಯಲ್ಲಿರುವಂತಹ ಒಂದು ಅಪರೂಪದ ಅಥವಾ ಸಿದ್ಧಾಂತಗಳಿಗೆ ಸಂಬಂಧವೇ ಇಲ್ಲದೆ ಇರುವಂತಹ ವ್ಯವಸ್ಥೆಯಲ್ಲಿ ಆಚಾರ್ಯರ ಒಂದು ಪ್ರಭಾವ ಮೂಡುವಂತೆ ಮಾಡಿದ ಮಹನೀಯರು ಸತ್ಯವಿಜಯ ತೀರ್ಥರು ಅಂತ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಬೇಕು. ನನ್ನ ಒಂದು ಪ್ರಾರ್ಥನೆ ಇಷ್ಟೇ, ಸಂಗೀತ ಕಲಿತಂತಹ ಅನೇಕ ಜನ ನಮ್ಮಲ್ಲಿ ಮಾಧ್ವರಲ್ಲಿ ಸಿಗ್ತಾರೆ. ಆದರೆ ಈ ಕೃತಿಗಳನ್ನು ಹೆಚ್ಚು ಪ್ರಕಾಶಕ್ಕೆ ಯಾರೂ ತಂದಿದ್ದು ಕಾಣ್ತಾ ಇಲ್ಲ. ಕೆಲವರು ಮಾತ್ರ ಗೊತ್ತಿರುತ್ತೆ, ಹಾಗೆ ಬಿಟ್ಟು ಹೋಗುತ್ತೆ. ಯಾರ್ಯಾರು ಇಲ್ಲಿ ಇರುವಂಥವರು ಅಥವಾ ಸಮಾಜದ ಮಧ್ಯದಲ್ಲಿರುವಂತಹ ಯಾರ್ಯಾರು ಸಂಗೀತವನ್ನು ಕಲಿತವರಿದ್ದಾರೆ, ಕಲಿದೇ ಇದ್ದರೂ ಕೂಡ ಪ್ರಭಾವದಿಂದ ಅಥವಾ ಸಂಸ್ಕಾರದಿಂದ ಹಾಡಲಿಕ್ಕೆ ಸಾಮರ್ಥ್ಯ ಇರುತ್ತೆ, ಎಲ್ಲರೂ ಕೂಡ ಆ ಕೃತಿಗಳನ್ನು ಅಭ್ಯಾಸ ಮಾಡಿ ನಮ್ಮ ಮನೆಯಲ್ಲಿ ಉಳಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಆ ಸಂಗೀತದ ಮಹತ್ವ ಗೊತ್ತಿದ್ದವರಿಗೆ ಮಾತ್ರ ಆ ಕೃತಿಗಳ ಮಹತ್ವ ಏನೋ ಅಂತ ಅರ್ಥ ಆಗತ್ತೆ. ಇನ್ನೊಂದು ಆ ಕೃತಿಯನ್ನು ರಚನೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಷ್ಟು ಅಪರೂಪದ ಆಸ್ತಿಗಳಾಗಿ ನಮಗದು ಉಳಿದುಕೊಂಡಿದೆ. ಸ್ವಾಮಿಗಳ ಒಂದು ಕರುಣೆಯಿಂದ ಅವುಗಳು ನಮ್ಮ ಗಮನಕ್ಕೆ ಬಂದು ಇವತ್ತಿಗೂ ಸಂಗೀತ ಪರಂಪರೆ ಅದರ ಪಾಠ ಹೇಳಿಕೊಡುವಂತಹ ಕ್ರಮ ಇದೆ. ಅದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ತಾ
ಮತ್ತೊಂದು 2 ಅಂಶವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಮದ್ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ನಾವೇನೇ ಮಾಡಿದ ಕಾರ್ಯಗಳು ಸಿದ್ಧಿಯನ್ನು ಕೊಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಒಂದಿಷ್ಟು ಲಿಸ್ಟ್ಗಳನ್ನು ಕೊಡ್ತಾರೆ. ಹೀಗೆ ಮಾಡಿದರೆ ನಿಮ್ಮ ಕಾರ್ಯ ಸಿದ್ಧಿ ಆಗತ್ತೆ, ಹೀಗೆ ಮಾಡದಿದ್ದರೆ ನಿಮ್ಮ ಕಾರ್ಯ ಸಿದ್ಧಿ ಆಗೋದಿಲ್ಲ. ಅನೇಕ ಅಂಶಗಳನ್ನು ಹೇಳ್ತಾರೆ. ಸದಾಚಾರ, ಶೌಚ ಎಲ್ಲ ಹೇಳ್ತಾ ಬರ್ತಾರೆ. ಅದರಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಗುರುದೇವ ಪ್ರತೀಪಾನಾಂ ವಿಮುಖಃ ತತ್ಪ್ರಿಯೇರತಃ ಅಕಾಮ ಕ್ರೋಧಲೋಭಶ್ಚ ನಚಿರಾತ್ ಸಿದ್ಧಿಮಾಪ್ನುಯಾತ್. ಯಾರು ಗುರುಗಳಲ್ಲಿ ಹಾಗೂ ದೇವರಲ್ಲಿ ವಿರೋಧವನ್ನು ಮಾಡುವವರ ಸಂಪರ್ಕಕ್ಕೆ ಹೋಗುವುದಿಲ್ಲ. ಗುರುದೇವ ಪ್ರತೀಪಾನ ವಿಮುಖಃ, ನಮ್ಮ ಗುರುಗಳಿಗೆ ನಮ್ಮ ದೇವರಿಗೆ ಯಾರು ವಿರೋಧವನ್ನು ಮಾಡ್ತಾರೋ ಅವರಿಗೆ ವಿಮುಖರಾಗಿರ್ಬೇಕಂತೆ. ನಾವು ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತನೋ ಮನಸ್ಥಿತಿಯಲ್ಲಿದ್ದರೆ ಅದು ನಮ್ಮ ಸಿದ್ಧಿಗೆ ಪ್ರಯೋಜಕ ಆಗೋದಿಲ್ಲ, ಕಾರಣವಾಗೋದಿಲ್ಲ. ಕಾರಣವಾಗೋದಿಲ್ಲ. ನಮ್ಮ ಗುರುಗಳನ್ನು ಯಾರು ದ್ರೋಹ ಮಾಡ್ತಾರೆ, ನಮ್ಮ ದೇವರನ್ನು ಯಾರು ದ್ರೋಹ ಮಾಡ್ತಾರೆ, ಅಂಥವರಿಗೆ ವಿರುದ್ಧವಾಗಿ ನಾವಿರಬೇಕು, ಅಂಥವರಿಂದ ದೂರ ಇರಬೇಕು. ಮತ್ತು ಯಾರು ನಮ್ಮ ಗುರುಗಳಿಗೆ ಪ್ರಿಯರಾಗಿರ್ತಾರೆ, ನಮ್ಮ ದೇವರಿಗೆ ಪ್ರಿಯರಾಗಿರ್ತಾರೆ, ಅಂಥವರ ಅಥವಾ ಅವರಿಗೆ ಪ್ರಿಯವಾದ ಕೆಲಸಗಳಾಗಿರಬಹುದು, ಅದರಲ್ಲಿ ಆಸಕ್ತಿಯನ್ನು ಹೊಂದಿರಬೇಕು. ತತ್ಪ್ರಿಯೇರತಃ ಅಕಾಮ ಕ್ರೋಧಲೋಭಶ್ಚ, ಕಾಮ ಕ್ರೋಧಲೋಭಗಳನ್ನು ಬಿಟ್ಟಿರಬೇಕು. ಇಂಥವರಿಗೆ ನಚಿರಾತ್ ಸಿದ್ಧಿಮಾಪ್ನುಯಾತ್, ಬೇಗನೆ ಸಿದ್ಧಿ ಕೊಡುತ್ತೆ ಅಂತ ಆಚಾರ್ಯರು ತಿಳಿಸ್ತಾರೆ. ಈಗಿನ ಕಾಲದಲ್ಲಿ ಸಾಮಾಜಿಕ ಮಾಧ್ಯಮಗಳಿರಬಹುದು ಅಥವಾ ಮಾನಸಿಕ ವಾಚನಿಕವಾದಂತಹ ಚಾಪಲ್ಯಗಳಿರಬಹುದು. ಅನೇಕ ಜನರು ಅನೇಕ ರೀತಿ ನಮ್ಮ ಗುರುಗಳನ್ನು, ಶ್ರೀಮದ್ ಆಚಾರ್ಯರನ್ನು, ಅವರ ಶಿಷ್ಯ ಪರಂಪರೆಯನ್ನು ಆಕ್ಷೇಪ ಮಾಡುವ, ಆಕ್ರಮಣ ಮಾಡುವಂತಹ ಪ್ರವೃತ್ತಿಯನ್ನು ಮಾಡ್ತಾ ಇರ್ತಾರೆ. ನಾವು ಅದನ್ನು ಎಷ್ಟು ಎದುರಿಸ್ತೀವಿ ಅಂತ ನಮಗೆ ಗೊತ್ತಿಲ್ಲ, ನಮ್ಮ ಸಾಮರ್ಥ್ಯ ಎಷ್ಟಿದೆ ಗೊತ್ತಿಲ್ಲ. ಆದರೆ ನಮಗೇನಾದರೂ ಜೀವನದಲ್ಲಿ ಒಳ್ಳೆಯ ಸಿದ್ಧಿ ಆಗಬೇಕು, ದೇವರ ಅನುಗ್ರಹ ಆಗಬೇಕು ಅಂತಂದರೆ ಶ್ರೀಮದ್ ಆಚಾರ್ಯನ ಈ ಮಾತನ್ನು ಮನಸ್ಸಲ್ಲಿಟ್ಟುಕೊಂಡು, ಹೇಗೆ ಚಾತುರ್ಮಾಸ್ಯ ಮೊದಲಾದ ಸಂದರ್ಭಗಳಲ್ಲಿ ಏನೇ ಮಾಡಿದರೂ ಸ್ವಾಮಿಗಳಿಗೆ ಪ್ರಿಯವಾಗಬೇಕು ಅನ್ನೋ ಮನಸ್ಥಿತಿಯಿಂದಲೇ ಎಲ್ಲರೂ ನಾವು ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಆ ದೃಷ್ಟಿಯಲ್ಲಿ ನಮ್ಮ ಇಡೀ ಜೀವನದಲ್ಲಿ, ಚಾತುರ್ಮಾಸ್ಯ ಮಾತ್ರ ಅಂತಲ್ಲ, ನಮ್ಮ ಇಡೀ ಜೀವನದಲ್ಲಿ ನಮ್ಮ ಸಂಕಲ್ಪ ಎರಡೇ ಆಗಿರಬೇಕು. ಏನು ಅಂತಂದರೆ, ನಾವು ಸ್ವಾಮಿಗಳನ್ನು ಗುರುಗಳು ಅಂತ ವಿಶ್ವಾಸ ಮಾಡೋದಾದಲ್ಲಿ, ಅವ್ರನ್ನ ಗುರುಗಳಲ್ಲ ಅಂತ ಅನ್ನೋದಾದರೆ ಅವ್ರ ಬಗ್ಗೆ ಮಾತಾಡೋದೇ ಬೇಡ. ಯಾರು ಸ್ವಾಮಿಗಳನ್ನು ನಮ್ಮ ಗುರುಗಳು ಅಂತ ವಿಶ್ವಾಸ ಮಾಡ್ತೀವಿ, ಶ್ರೀಮದ್ ಆಚಾರ್ಯರನ್ನು ನಮ್ಮ ಗುರುಗಳು ಅಂತ ವಿಶ್ವಾಸ ಮಾಡ್ತೀವಿ, ಅವರಿಗೆ ವಿರುದ್ಧವಾದ ಯಾವುದೇ ಸ್ಥಿತಿ ಇರಲಿ ಅದಕ್ಕೆ ನಾವು ಸಹಕಾರವನ್ನು ಕೊಡೋದಿಲ್ಲ, ಅದಕ್ಕೆ ನಾವು ಬೆಂಬಲವನ್ನು ಕೊಡೋದಿಲ್ಲ, ಅದರ ಸಹವಾಸವನ್ನು ನಾವು ಮಾಡೋದಿಲ್ಲ ಅನ್ನೋ ಮನಸ್ಥಿತಿಯಲ್ಲಿ ನಾವಿರಬೇಕು. ಅದೇ ರೀತಿ ಸ್ವಾಮಿಗಳಿಗೆ ಇಷ್ಟವಾದ, ಶ್ರೀಮದ್ ಆಚಾರ್ಯರಿಗೆ ಇಷ್ಟವಾದ ಏನೊಂದು ಪ್ರವೃತ್ತಿ ಇದೆ, ಆ ಪ್ರವೃತ್ತಿಯನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ತೊಡಗಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡೋಣ. ಸ್ವಾಮಿಗಳ ಒಂದೇ ಒಂದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಹೊಸದೇನಲ್ಲ, ಆದರೆ ಅಪರೂಪದ ಒಂದು ಘಟನೆ ನಮ್ಮ ಗಮನಕ್ಕೆ ಬಂತು ಅನ್ನೋದನ್ನು ಇಲ್ಲಿ ವ್ಯಕ್ತಪಡಿಸ್ತೇನೆ ಅಷ್ಟೇ. ಇತ್ತೀಚೆಗೆ ತ್ರಿಕೋಲೂರಲ್ಲಿ ಸ್ವಾಮಿಗಳು ಪಾಠಕ್ಕೆ ಅಂತ ಅಲ್ಲಿ 4-5 ದಿವಸಗಳ ಕಾಲ ವಾಸವಾಗಿದ್ದರು. ದೇವಯೋಗದಿಂದ, ಸ್ವಾಮಿಗಳ ಅನುಗ್ರಹದಿಂದ ಅಲ್ಲಿ ಸೇರುವಂಥ ಅವಕಾಶ ನನಗೆ ಸಿಕ್ಕಿತ್ತು. ಕೊನೆಯಲ್ಲಿ ಹೊರಡುವಾಗ ಸೌಕರ್ಯಕ್ಕಾಗಿ ಸ್ವಾಮಿಗಳ ಕಾರಿನಲ್ಲಿ ಬರುವಂಥ ಒಂದು ಸೌಭಾಗ್ಯ ನನ್ನ ಪಾಲಿಗೆ ಬಂದಿತ್ತು. ಅದು ಯಾರು ಹೀಗೆ ವಿಡಿಯೋ ಮಾಡುವಂಥದ್ದು ಅಥವಾ 4-6 ಜನ ನೋಡುವಂಥ ಸನ್ನಿವೇಶ ಅಲ್ಲ. ಕಾರ್ನಲ್ಲಿ ಸ್ವಾಮಿಗಳು, ಅವರ ದಿವಾನರು, 2-3 ಜನ ಶಿಷ್ಯರು ಅಷ್ಟೇ ಇರ್ತಾರೆ. ತುಂಬ ಏಕಾಂತದ ಸಂದರ್ಭ ಅದು. ಅಲ್ಲಿ ಸ್ವಾಮಿಗಳು ನಿದ್ದೆ ಮಾಡ್ಬೋದು ಅಥವಾ ಹರಟೆ ಹೊಡಿಬೋದು, ಏನಾದ್ರು ಮಾಡ್ಬೋದು. ಅಲ್ಲಿ ಏನು ಮಾಡ್ತಿರ್ತಾರೆ ಯಾರಿಗೆ ಗೊತ್ತಾಗತ್ತೆ? ಸ್ಟೇಜ್ ಮೇಲೆ ಕೂತಾಗ ಎಲ್ಲರೂ ನೋಡ್ತಿರ್ತೇವೆ. ಅಲ್ಲಿ ನಾನು ಕುಳಿತಿದ್ದೆ. ನನಗೆ ಸಹಜವಾಗಿ ಸ್ವಾಮಿಗಳೊಂದಾಗ ಮಾತಾಡಲಿಕ್ಕೆ ಇವತ್ತಿಗೂ ಭಯ ಆಗತ್ತೆ. ಅವ್ರು ಎಷ್ಟೇ ಕಾರುಣ್ಯ ತೋರಿಸಿದ್ರು ಮಾತಾಡಲಿಕ್ಕೆ ಸಿಗೋದಿಲ್ಲ. ಆದರೆ ಏನಾದ್ರು ಸ್ವಾಮಿಗಳ ಹತ್ರ ವಿಷಯವನ್ನು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ. ಆದರೆ ಅವರ ಪರಿಸ್ಥಿತಿ ಹೇಗಿತ್ತು ಆವತ್ತು ಅಂತಂದರೆ, ಹಿಂದಿನ ದಿವಸ ಎಲ್ಲ ಬೇಕಾದಷ್ಟು ಕಾರ್ಯಕ್ರಮಗಳಾಗಿ, ಅವತ್ತು ಹಿಂದಿನ ದಿವಸ ರಾತ್ರಿ ಛಾಂದೋಗ್ಯ ಉಪನಿಷತ್ತಿನ ಪಾಠವನ್ನು ಮಾಡಿದರು. ಬಹಳಷ್ಟು ಜನ ಪಂಡಿತರೆಲ್ಲೆಲ್ಲ ಸಾಕ್ಷಿ ಇದ್ದಾರೆ. 2 ಗಂಟೆಯವರೆಗೂ ಉತ್ಸಾಹ ಕಳೆದುಕೊಳ್ಳದಂತೆ ಅತ್ಯುತ್ಸಾಹದಲ್ಲಿ ಪಾಠವನ್ನು ಮಾಡಿದ್ದಾರೆ ರಾತ್ರಿ. ಅಷ್ಟು ಪಾಠವನ್ನು ಮಾಡಿದ್ದಲ್ಲದೇನೆ ಆಮೇಲೆ ಗುರುಗಳಿಗೆ ಮತ್ತು ರಘುತ್ತಮ ಸ್ವಾಮಿಗಳಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ಆಮೇಲೆ ಸ್ವಾಮಿಗಳು ವಿಶ್ರಾಂತಿಗೆ ಹೋಗಿದ್ದು ರಾತ್ರಿ 2 ಗಂಟೆಗೆ. ಬೆಳಗ್ಗೆ ಮುಂಜಾನೆ ಮತ್ತೆ 4:15 ಗಂಟೆಗೆ ಎದ್ದು ಸ್ನಾನವನ್ನು ಮಾಡಿ ರಾಮದೇವರ ಪೂಜೆ ಮತ್ತು ಆ ಪಾಠದ ಮಂಗಳ ಇವೆಲ್ಲನೂ ಮುಗಿಸಿ ಎಲ್ಲ ಪಂಡಿತರಿಗೂ ವಿದ್ವಾಂಸರಿಗೂ ತಾವೇ ಸ್ವತಃ ಬಂದು 2 ಬಾರಿ ಬಡಿಸಿ, 2ನೇ ಪಂಕ್ತಿ 3ನೇ ಪಂಕ್ತಿ ತನಕ ಎಲ್ಲರಿಗೂ ಬಡಿಸಿ ಎಲ್ಲರಿಗೂ ಮಂತ್ರಾಕ್ಷತೆಯನ್ನು ಕೊಟ್ಟು ಆಗೋಷ್ಟೊತ್ತಿಗೆ 5 ಗಂಟೆ ಆಯಿತು. ವಿಶ್ರಾಂತಿ ಒಂಚೂರೂ ಇಲ್ಲ. 5 ಗಂಟೆಗೆ ಹೊರಟ ತಕ್ಷಣ ಅಲ್ಲಿ ತ್ರಿವಿಕ್ರಮ ದೇವರ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಮತ್ತೆ ಹೊಸಪೇಟೆಗೆ ಹೋಗುವಂತಹ ದೂರದ ಪ್ರಯಾಣ. ಕಾರ್ನಲ್ಲಿ ಕುಳಿತ ತಕ್ಷಣ ನಮ್ಮಂಥವ್ರಾದ್ರೆ ಆಯ್ತಪ್ಪ ಎಲ್ಲ ಮುಗೀತು, ಇನ್ನು ಆರಾಮ ವಿಶ್ರಾಂತಿ ತೊಗೊಳ್ಳೋಣ ಅಂತ ಅನಿಸುತ್ತೆ. ಅಥವಾ ನಮ್ಮಂಥವ್ರು ಇದ್ರೆ ನಾವೇನಾದ್ರು ಮಾತಾಡ್ಬೋದು ಅಂತಂದರೆ ಸ್ವಾಮಿಗಳು ಮೊದಲು ಮಾಡಿದ್ದು ಪಾರಾಯಣ ಮಾಡಲಿಕ್ಕೆ ಶುರು ಮಾಡಿದರು. ಸರಿ, ದೊಡ್ಡವರು ಏನಾರು ಪಾರಾಯಣವನ್ನು ಇಟ್ಕೊಂಡಿರ್ತಾರೆ ಅಂತಂದರೆ ಕುತೂಹಲದಿಂದ ನಮ್ಮ ಜೊತೆಯಲ್ಲಿ ಗುರಾಜಾಚಾರ್ಯ ಇದ್ದರು, ಸ್ವಾಮಿಗಳ ಪ್ರಿಯ ಶಿಷ್ಯರು. ಅವ್ರನ್ನ ಕೇಳಿದೆ, ಏನು ಪಾರಾಯಣ ಮಾಡ್ತಾರೆ ಸ್ವಾಮಿಗಳು ಅಂತ. ನಮಗಿಂತ ಕೆಟ್ಟ ಕುತೂಹಲಗಳೇ ಜಾಸ್ತಿ.
ಕೇಳಿದ್ದಕ್ಕೆ ಇಲ್ಲ ಸ್ವಾಮಿಗಳು ಬ್ರಹ್ಮತರ್ಕ ಪಾರಾಯಣ ಮಾಡ್ತಾ ಇದ್ದಾರೆ ಅಂದರು. ವಿಚಿತ್ರ ಅನ್ನಿಸ್ತು. ಏನದು ಸತ್ಯವೋ ಸುಳ್ಳು ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಬ್ರಹ್ಮತರ್ಕದ ಪಾರಾಯಣವನ್ನು ಮಾಡ್ತೇನೆ ಅಂತ. ಅದೇನದು, ಏನು ವಿಶೇಷ ಅಂತ ಕೇಳಿದೆ. ಸ್ವಾಮಿಗಳು ಹೀಗೆ ಬೇರೆ ಬೇರೆ ಪಾರಾಯಣ ಮಾಡ್ತಾ ಇರ್ತಾರಂತೆ. ಯಾವುದೋ ಪುರಾಣದ ಭಾಗ, ಯಾವುದೋ ಅಪರೂಪದ ಗ್ರಂಥಗಳನ್ನ ಪಾರಾಯಣ ಮಾಡ್ತಿರ್ತಾರಂತೆ. ಯಾವುದೋ ಪಾರಾಯಣ ಮಾಡುವಾಗ ಅಲ್ಲಿ ಏನೋ ಒಂದು ಅಂಶ ಸಿಕ್ಕಿದೆ. ಬ್ರಹ್ಮತರ್ಕವನ್ನು ಪಾರಾಯಣ ಮಾಡಿದರೆ ಭಗವಂತನ ಅನುಗ್ರಹ ವಿಶೇಷವಾಗಿ ಆಗತ್ತೆ ಅಂತ. ಆದರೆ ಬ್ರಹ್ಮತರ್ಕ ಸಿಗೋದಿಲ್ಲ ಈಗ. ಎಲ್ಲಿ ಸಿಗತ್ತೆ? ಮಾಡಿದರೆ ನಮಗೆ ಸಿಗೋದೆ. ನಾವೆಲ್ಲ ಹಾಗೆ ಸುಮ್ಮನಾಗ್ಬಿಡ್ತೀವಿ. ಈ ವಾಕ್ಯ ನಮ್ಮ ಗಮನಕ್ಕೆ ಬಂದರೂ ಕೂಡ ಒಂದು ವೇಳೆ ನಾವು ಇಷ್ಟಕ್ಕೆ ಸುಮ್ಮನಾಗ್ತೀವಿ. ಸ್ವಾಮಿಗಳಿಗೆ ಆಚಾರ್ಯರ ಪ್ರೇರಣೆ ಹೇಗಿದೆ ಅಂತಂದರೆ, ಬ್ರಹ್ಮತರ್ಕ ಮೂಲ ಗ್ರಂಥ ಸಿಗದೇ ಇರಬಹುದು, ಆದರೆ ಆಚಾರ್ಯರ ಗ್ರಂಥಗಳಲ್ಲಿ ಬ್ರಹ್ಮತರ್ಕವನ್ನು ಉಲ್ಲೇಖ ಮಾಡಿರ್ತಾರಲ್ಲ ಆಚಾರ್ಯರು, ಅದನ್ನೆಲ್ಲ ಸಂಗ್ರಹ ಮಾಡಿ ಒಂದು ಬುಕ್ಲೆಟ್ ಥರ ಮಾಡ್ಕೊಂಡಿದ್ದಾರೆ. ಮಾಡಿಕೊಂಡು ಅದನ್ನು ಪಾರಾಯಣ ಮಾಡ್ತಾ ಇದ್ದಾರೆ. ಎಷ್ಟು ಸಿಗತ್ತೋ ಅಷ್ಟು ನಾವು ಪಾರಾಯಣ ಮಾಡೋಣ ಅಂತ. ಅದು ಆಚಾರ್ಯರು ಹೇಳಿದ, ವೇದವ್ಯಾಸದೇವರು ಹೇಳಿದ ಮಾತನ್ನು ಅನುಷ್ಠಾನ ಮಾಡಬೇಕು ಅನ್ನೋದಕ್ಕೆ ಎಷ್ಟು ಉತ್ಸಾಹ ಅವರಿಗೆ, ಹೇಗೆಲ್ಲ ತಮ್ಮ ಆಲೋಚನೆಗಳನ್ನು, ವ್ಯವಸ್ಥೆಗಳನ್ನು, ಅವಕಾಶಗಳನ್ನು ಮಾಡಿಕೊಳ್ತಾರೆ ಅಂತ ಭಾರಿ ಆಶ್ಚರ್ಯ ಆಯಿತು. ಸರಿ, ಅದಾದಮೇಲೆ ಅವ್ರದ್ದು ಒಂದು ಪಾರಾಯಣಗಳು ಮುಗಿದ ಮೇಲೆ ನಾನು ಹೋಗಿದ್ದ ಸಂಕೋಚಕ್ಕೋ ಏನೋ, ನಮ್ಮ ಮೇಲೆ ಕಾರುಣ್ಯಕ್ಕೋ ಅನೇಕ ನನ್ನ ಹತ್ರ ಮಾತಾಡಲಿಕ್ಕೆ ಶುರು ಮಾಡಿದರೆ, ನಾನು ಹೀಗೆ ನಮ್ಮ ಸಣ್ಣ ಸಣ್ಣ ಪ್ರಶ್ನೆಗಳು ಪದ್ಯಮಾಲಕ್ಕೆ ಸಂಬಂಧಪಟ್ಟಾಗ ಅನೇಕ ವಿಷಯಗಳನ್ನು ಕೇಳ್ತಾ ಇದ್ದೆ. ನಾವು ಎಷ್ಟೇ ಕೇಳ್ತಾ ಇದ್ದು ಎಲ್ಲದಕ್ಕೂ ಸಮಾಧಾನವಾಗಿ ಒಂದು 2-2.5 ಗಂಟೆಗಳ ಕಾಲ ಅದಕ್ಕೆ ಉತ್ತರಗಳನ್ನು ಕೊಡ್ತಾ ಬಂದರು. ಎಲ್ಲ ಕಡೆ ಹೇಳ್ತಾ ಇದ್ದದ್ದು ಆದಷ್ಟು ಲೌಕಿಕದಿಂದ ನಾವು ದೂರ ಇರಬೇಕು. ಅವರ ಭಾವ ಕಾಣ್ತಾ ಇದ್ದದ್ದು ಲೌಕಿಕ ಪದಾರ್ಥಗಳಿಂದ, ಲೌಕಿಕ ಚಿಂತನೆಗಳಿಂದ ಆದಷ್ಟು ದೂರ ಇರಬೇಕು. ಟೀಕಾಚಾರ್ಯರು ಆಚಾರ್ಯರ ಗ್ರಂಥಗಳಲ್ಲಿ ಆಸಕ್ತಿಯನ್ನು ನಾವು ಹೊಂದುತ್ತಾ ಇರಬೇಕು. ಇದೇ ನಮ್ಮ ಜೀವನ ಸಾಧನೆ ಅಂತ ಅನ್ನೋ ಮಾತನ್ನು ಅನೇಕ ಬಾರಿ ಹೇಳ್ತಾ ಇದ್ರು. ಆಮೇಲೆ ಮಧ್ಯದಲ್ಲಿ ಒಂದು ಕಡೆ ಅವಕಾಶ ಬಂತು. ಆಮೇಲೆ ಸ್ವಾಮಿಗಳ ರಾತ್ರಿ ಅನೇಕವನ್ನು ಮಾಡಿಕೊಂಡು ಬಸ್ಸಿಗೆ ಹತ್ತಿದ್ರು. ರಾತ್ರಿ ಹೊತ್ತಿನಲ್ಲಿ ಕಾರಿಂದ ಬಸ್ಸಿಗೆ ಹೋದರು. ಅಲ್ಲಿಗೆ ನಾವು ಕಾರಲ್ಲೇ ಮುಂದೆ ನಾವು ಸಾಗಬೇಕಾಗಿತ್ತು. ಅಷ್ಟೇ, ನಮ್ಮ ಗಮನಕ್ಕೆ ಬರಬಹುದು ಸಾಧ್ಯತೆ ಅಷ್ಟೇ ಇತ್ತು. ಆ ದೈವ ಯೋಗದಿಂದ ಏನಾಯಿತು ಅಂದರೆ, ನಮ್ಮ ಜೊತೆಲಿ ಇನ್ನೊಬ್ಬರು ನಮ್ಮ ಪವನಾಚಾರ್ಯ ಇರಬೇಕು ಪ್ರಾಯ, ಅವರಿದ್ದರು. ಅವರ ಫೋನಲ್ಲಿ ಅದೇನೋ CC ಕ್ಯಾಮ್ರಾ ಇದೆ. ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ, ಆದರೆ ಸ್ವಾಮಿಗಳ ಮಹತ್ವನ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಆ ಬಸ್ಸಿನಲ್ಲಿ ಸ್ವಾಮಿಗಳ ಕೊಡೋ ಆಸನದ ರೆಕಾರ್ಡಿಂಗ್ ಅವ್ರ ಫೋನಲ್ಲಿ ಬರ್ತಾಯಿತ್ತು. ಏನೋ ಅಚಾನಕ್ಕಾಗಿ ಅವ್ರ ಫೋನ್ ಆನ್ ಮಾಡಿದರು. 11:30 ಗಂಟೆ ಆಗಿದೆ. ಸ್ವಾಮಿಗಳು ಅನೇಕ ಮುಗಿಸ್ಕೊಂಡು ಹತ್ತಿದ್ದಾರೆ. ಸಹಜವಾಗಿ ಏನು ಮಾಡ್ಬೋದು, ನಿನ್ನೆ ನಿದ್ದೆ ಇಲ್ಲ, ಬೆಳಿಗ್ಗೆಯಿಂದ ವಿಶ್ರಾಂತಿ ಇಲ್ಲ. ಆ ಬಸ್ಸಲ್ಲಿ ಹತ್ತಿ ಕುಳಿತುಕೊಂಡು ಇಬ್ಬರು ಸುಧಾ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಚಿಂತನೆ ಕೇಳ್ತಾ ಇದ್ದಾರೆ ಸ್ವಾಮಿಗಳು 11:30 ಗಂಟೆಗೆ. ಇದು ಯಾರಿಗೆ ಗೊತ್ತಾಗತ್ತೆ ಈ ವಿಷಯಗಳು? ನಮಗೂ ಗೊತ್ತಾಗೋ ಸಾಧ್ಯತೆ ಖಂಡಿತವಾಗೂ ಇರಲಿಲ್ಲ. ಅವ್ರು ಅಚಾನಕ್ಕಾಗಿ ಆ ದೂರವಾಣಿಯನ್ನು ಆನ್ ಮಾಡಿದ್ದಕ್ಕಾಗಿ ನಮ್ಮ ಗಮನಕ್ಕೆ ಬಂದಂಥ ವಿಷಯ ಅಷ್ಟೇ. ಹೀಗೆ ಮತ್ತೆ ಬೆಳಿಗ್ಗೆ ಹೋದ ತಕ್ಷಣ ಮತ್ತೆ ನಾವು ಹೋಗಿ ಮಲಗಿದ್ವಿ. ಆದರೆ ಸ್ವಾಮಿಗಳು ಬಂದು ಅನೇಕ ಮುಗಿಸ್ಕೊಂಡು ಆಮೇಲೆ ಎಲ್ಲರ ದರ್ಶನಕ್ಕೆ ಸಿದ್ಧರಾಗಿದ್ದರು. ಈ ರೀತಿ ಆಚಾರ್ಯರು ಅತ್ಯಶಕ್ಯೇತು ನಿದ್ರಾದೋ ಪುನರೇವ ಸಮಭ್ಯಸೇತ ಅನ್ನುವ ಮಾತುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಆಚಾರ್ಯರ ಸಾಕ್ಷಾತ್ ಪ್ರತಿರೂಪವೇ ಶ್ರೀಮದ್ ಸ್ವಾಮಿಗಳು ಅಂತ ಅನ್ನೋದರಲ್ಲಿ ಯಾವ ಸಂದೇಹವನ್ನು ನಾವು ಪಡಬೇಕಾಗಿಲ್ಲ. ಇದು ಭಾವನಾತಿರೇಕದ ನನಗೆ ಹೆಚ್ಚು ಉದ್ವೇಗದಿಂದ ಅಥವಾ ಏನಂತಾರೆ ಊಹೆಯಿಂದ ಮಾತಾಡಲಿಕ್ಕೆ ಖಂಡಿತವಾಗಿ ಬರೋದಿಲ್ಲ. ಏನು ಅನಿಸಿದೆ ಅದನ್ನು ಪ್ರಾಮಾಣಿಕವಾಗಿ ಇಲ್ಲಿ ಹೇಳಿದ್ದೇನೆ. ಏನಾದರೂ ತಪ್ಪಿದ್ದರೆ ಅದನ್ನು ಗುರುಗಳು ಕ್ಷಮಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಈ ಚಾತುರ್ಮಾಸ್ಯ ಸೇವಾ ಸಮಿತಿಯವರು ಒಂದು ವೀಣೆಯ ವಾದನವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಈ ಹೈದರಾಬಾದ್ ಅಂತಂದರೆ ತುಂಬ ಒಂದು ಭಾವನಾತ್ಮಕವಾದ ಸ್ಥಳ. ನಮ್ಮ ಪೂರ್ವಜರು ಸತ್ವೀರ ಸ್ವಾಮಿಗಳು ಅವರೆಲ್ಲ ಇಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡಿದರು ಅಂತ ನಾವು ಕೇಳ್ತೇವೆ. ಹಾಗೆ ನಮ್ಮ ಮಠದ ಅನೇಕ ಪ್ರಾಚೀನ ಯತಿಗಳು ವಿಚಿತ್ರವಾದ ಅಭೂತಪೂರ್ವ ಸಾಧನೆಗಳನ್ನು ಇಲ್ಲಿ ಮಾಡಿದ್ದಾರೆ. ಅಂತಹ ಸನ್ನಿಧಾನದಲ್ಲಿ, ರಾಮದೇವರ ಸನ್ನಿಧಾನದಲ್ಲಿ ಕಿಂಚಿತ್ ವೀಣಾವಾದನವನ್ನು ಮಾಡಲಿಕ್ಕೆ ಸ್ವಾಮಿಗಳೊಂದು ಭಾರವನ್ನು ವಹಿಸಿದ್ದಾರೆ. ರಾಮದೇವರಿಗೆ ವಿಶೇಷವಾಗಿ ವೀಣೆಯ ಸೇವೆಯನ್ನು ಆಗಬೇಕು ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ಅದನ್ನು ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡುತ್ತಾ, ಅನಿವಾರ್ಯ ಕಾರಣಗಳಿಂದ ಮನಸ್ಸಿಲ್ಲದಿದ್ದರೂ ಊರಿಗೆ ಹೊರಡುವ ಅನಿವಾರ್ಯತೆ ಇದೆ. ಹಾಗಾಗಿ ನನ್ನ ಮಾತನ್ನು ಗುರುಗಳ ಪಾದಾಭಿಂದಗಳಲ್ಲಿ ಸಮರ್ಪಿಸ್ತಾ ಶ್ರೀಕೃಷ್ಣ ಅರ್ಪಣ. ಪಂಡಿತರಾದ ಶ್ರೀನಿವಾಸಾಚಾರ್ಯ ಕೊರ್ಲಳ್ಳಿಯವರು ಬಹಳ ಅದ್ಭುತವಾಗಿ ತಮ್ಮ ಅನುಭವಗಳನ್ನು ನಿರೂಪಣೆ ಮಾಡಿದ್ದಾರೆ. ಬಹಳ ಜನರಿಗೆ ಏನು ಗೊತ್ತು ಅಂದರೆ, ಸ್ವಾಮಿಗಳವರು ಮಂತ್ರಾಕ್ಷತೆ ಕೊಡ್ತಾರೆ, ಸೇವೆ ಮಾಡಿದವರಿಗೆ ಇದನ್ನು ಮಾಡ್ತಾರೆ, ತಿರುಗ್ತಾ ಇರ್ತಾರೆ, ಇಷ್ಟೇ ನೋಡಿದ್ದಾರೆ. ಅವರ ಒಂದು ಮುಖವನ್ನು ನಾವು ನೋಡಿದ್ದೇವೆ. ಅವರ ಒಳಗಿನ ಮುಖ ಅದ್ಭುತವಾಗಿದೆ. ಹೀಗೆ ಒಬ್ಬರಲ್ಲ, ನೂರಾರು ಜನ ವಿದ್ವಾಂಸರಿಗೆ, ಏಕಾಂತರಿಗೆ, ಸ್ವಾಮಿಗಳವರ ಅಂತೆವಾಸಿಗಳಿಗೆ ಅವರ ಮಹತ್ವ ಏನು ಅಂತನ್ನೋದು ಒಬ್ಬೊಬ್ಬರದು 10 ರೀತಿಯಿಂದ ಅನುಭವಗಳು ಇವೆ ಸ್ವಾಮಿಗಳವರು. ನಾವು ಬರೀ ರೋಗ ಪರಿಹಾರ ಮಾಡ್ತಾರೆ, ಮದುವೆ ಮಾಡ್ತಾರೆ, ಅಥವಾ ಮಕ್ಕಳು ಆಗುವಂತೆ ಮಾಡ್ತಾರೆ, ಕೋರ್ಟ್ ಕೇಸ್ ಇದ್ದರೆ ಪರಿಹಾರ ಮಾಡ್ತಾರೆ, ಇಷ್ಟೇ ಬಾಹ್ಯ ಚಿಹ್ನೆಗಳಿಂದ ನಾವು ಸ್ವಾಮಿಗಳವರನ್ನು ಭಾಳ ದೊಡ್ಡವರು, ಪವಾಡ ಪುರುಷರು ಅಂತ ನಾವು ನಂಬುತ್ತೇವೆ. ಹಾಗಲ್ಲ, ನಿಜವಾಗಿ ಸ್ವಾಮಿಗಳವರ ಅಂತರಂಗದಲ್ಲಿ ಇದ್ದರೆ ಅವರು ಎಂಥವರು ಅನ್ನೋದು ಜೀವನ್ಮುಕ್ತರಿದ್ದಂತೆ ಇರ್ತಾರೆ. ಅವರು ನಮಗೆ ಕಾಣಿಸೋದಿಲ್ಲ, ನಮಗೆ ಗೊತ್ತಾಗೋದೇ ಇಲ್ಲ. ಅಷ್ಟು ವಿಲಕ್ಷಣವಾದ
ವ್ಯಕ್ತಿತ್ವವಿದೆ. ಅದನ್ನು ಒಂದು ಮುಖ ಇವತ್ತು ನಮ್ಮ ಶ್ರೀನಿವಾಸಾಚಾರ್ಯರು ಅದನ್ನು ತೋರಿಸಿಕೊಟ್ಟಿದ್ದಾರೆ. ಇಂತಹ ಮುಖಗಳು ಶಿಷ್ಯರಿಗೆ, ವಿದ್ವಾಂಸರಿಗೆ, ಹತ್ತಿರದಲ್ಲಿದ್ದವರಿಗೆ ಗೊತ್ತಾಗ್ತದೆ. ನಾವು ಹೇಳಲಿಕ್ಕೆ ಹೋದರೆ ಕಣ್ಣು ಮಾಡಿಬಿಡ್ತಾರೆ, ಆ ಕಣ್ಣು ಭಯ ನಮಗೆ ತಂದು ಕೊಡ್ತದೆ. ಆದರೆ ಸ್ವಾಮಿಗಳವರ ಅದ್ಭುತವಾದ ವರ್ಚಸ್ಸು, ವ್ಯಕ್ತಿತ್ವ, ಶಕ್ತಿ, ಸಾಮರ್ಥ್ಯ ಅವರನ್ನು ನೋಡುತ್ತಾ ಇದ್ದೇವೆ. ಅದೇ ನಮ್ಮ ಜೀವನದ ಧನ್ಯತೆ ಅಂತ ನಾವು ತಿಳಿದುಕೊಳ್ಳೋಣ. ಮಹಾಸ್ವಾಮಿಗಳವರು ಅನುಗ್ರಹ ಸಂದೇಶವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡುತ್ತೇವೆ.